We can also feel it and through this cinema ಅವರು ತಗೊಳ್ಳೋ ಡಿಸಿಷನ್ಸ್ ಆಗಿರ್ಬೋದು ಏನೋ ಒಂದು ಚೇಂಜಸ್ ಆಗ್ಬೋದು ಅನ್ನೋದೊಂದು ನಂಬಿಕೆ ಇದೆ. ಅಪ್ಪ ನಮ್ಮನ್ನ ನಾಟಕಕ್ಕೆ ಕರ್ಕೊಂಡು ಹೋಗೋರು ನೋಡೋದಕ್ಕೆ ಅಲ್ಲಿಂದ ನನಗೆ ಆ ಆಸೆ ಹುಟ್ಟಕ್ಕೆ ಶುರು ಆಯಿತು, ನಾನು ಒಂದಿನ ಆ್ಯಕ್ಟರ್ ಆಗಬೇಕು ಅಂತ. ಸೊ I'm here today and I feel happy for it. ಶೂಟ್ ಮುಗಿದ ಮೇಲೂ ಅದೇ ಫೀಲಿಂಗಲ್ಲಿ ಇರ್ತಾ ಇದ್ವಿ, ನಮಗೆ ರಿಯಲ್ ಆಗಿದೆ ಅನ್ನೋ ಥರ ಅಷ್ಟು ಇಂಪ್ಯಾಕ್ಟ್ ಆಗಿರ್ತಾ ಇತ್ತು. ದ ಫಸ್ಟ್ ಟೈಮ್ 2 hours 2.5 hours ಮೂವಿಗೆ ಡಬ್ಬಿಂಗ್ ಮಾಡಿರೋದು ನಾನು. ಮುಂದಿನ ತಿಂಗಳು ಜುಲೈ 11ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾರೆ, ದಯವಿಟ್ಟು ನೋಡಿ ಹಾಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ದೂರ ತೀರ ಯಾನದ ಸಿನಿಮಾದ ಒಂದು ಸಾಂಗ್ ಇವತ್ತು ರಿಲೀಸ್ ಆಗಿರುವಂಥದ್ದು. ಎಸ್, ಇದರ ಬಗ್ಗೆ ಮಾತಾಡೋದು ನಮ್ಮ ಜೊತೆ ನಾಯಕ ನಟಿಯಾಗಿರುವಂತಹ ಪ್ರಿಯಾಂಕಾ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ನಮಸ್ತೆ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೇನೆ. ಮೊದಲನೇದಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ದೂರ ತೀರ ಯಾನ ಅನ್ನುವಂಥದ್ದು ಇವಾಗಲೇ ನಾನು ಎಷ್ಟರ ಮಟ್ಟಿಗೆ ಹೇಳ್ಬೋದು ನಂಗೆ ಗೊತ್ತಿಲ್ಲ, ನಮ್ಮ ಡೈರೆಕ್ಟರು ಆಮೇಲೆ ಇದು ಮಾಡ್ತಾರೆ. ಬಟ್ ಇವತ್ತು ಆಡಿಯೋ ಲಾಂಚ್ ನಡೆದಿದೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಾಯಿತು. ಆ್ಯಂಡ್ ಟೈಟಲ್ ಸಾಂಗ್ ಜೊತೆ ಇನ್ನೂ ಸಾಕಷ್ಟು ಸಾಂಗ್ಸ್ ರಿಲೀಸಲ್ಲಿದೆ. ಆ್ಯಂಡ್ ಇದು ಬಂದು ಮ್ಯೂಸಿಕಲ್ ಜರ್ನಿ ಅಂತಲೇ ಹೇಳ್ಬೋದು. ಫ್ರಮ್ ಸರ್ ಹೇಳ್ದಂಗೆ ಬ್ಯಾಂಗ್ಳೂರ್ ಟು ಗೋವಾವರೆಗೂ ನಾವು ಶೂಟ್ ಮಾಡಿದ್ದೀವಿ. ಸೊ ಫೆಲ್ಟ್ ಅಮೇಜಿಂಗ್. ನಿಮಗೆ ಈ ಕತೆ ಹೇಗೆ ಸಿಕ್ಕಿರುವಂಥದ್ದು? ಯಾರು ಹೇಳಿರುವಂಥದ್ದು ಈ ಕತೆಗೆ ನಿಮ್ಮನ್ನ ಆಪರ್ಚ್ ಮಾಡಿರುವಂಥದ್ದು? ನಾನು ರಂಗಶಂಕರದಲ್ಲಿ ವರ್ಕ್ಶಾಪಿಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಹೋಗುವಾಗ ಸರ್ ಫ್ರೆಂಡ್ ಒಬ್ಬರು ನನ್ನನ್ನು ನೋಡಿದ್ದಾರೆ. ಐ ಥಿಂಕ್ ಅವ್ರು ನೋಡಿ ಸರಿಗೇನೋ ಹೇಳಿದ್ದಾರೆ ಅನಿಸುತ್ತೆ. ಆ್ಯಂಡ್ ಆ ವರ್ಕ್ಶಾಪ್ ಮುಗಿದು 1 ತಿಂಗಳು ಆದಮೇಲೆ ನನಗೆ ಕಾಲ್ ಬಂತು, ಈ ಥರ ಮನ್ಸೂರೆ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಒಂದ್ಸಲ ಬಂದು ಕತೆ ಕೇಳ್ತೀರಾ ಅಂತ ಕೇಳಿದ್ರು. ಸೊ ನನಗೆ ಜ್ಞಾಪಕ ಇತ್ತು ಸರ್ ಸಿನಿಮಾಗಳು ಒಂದಷ್ಟು ಥಿಯೇಟ್ರಲ್ಲೂ ಕೂಡ ನೋಡಿದ್ದೆ. ಆ್ಯಂಡ್ ಖುಷಿ ಆಯಿತು. ಓಕೆ ಅಂತ ಹೇಳಿ ಕತೆ ಕೇಳೋಣ ಅಂತ ಅಂದ್ಕೊಂಡು ಹೊರಟೆ. ನಾನು ಅಂದ್ಕೊಂಡೆ ಮೇ ಬಿ ಅವ್ರು ಮಾಡ್ತಾರಲ್ಲ ಯಾವಾಗಲೂ ಇಂಟೆಲೆಕ್ಚುಯಲ್ ಸಿನಿಮಾ, ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಹೋದ್ಮೇಲೆ ಗೊತ್ತಾಯ್ತು ಲವ್ ಸ್ಟೋರಿ ಅಂತ. ಬಟ್ ಕತೆ ಕೇಳ್ದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ ಐ ಸೆಡ್ ಎಸ್. ಕೆಲವು ಹೆಣ್ಮಕ್ಳು ಹೇಗೆ ಅಂದರೆ ಲವ್ ಸ್ಟೋರಿ ಅಂತ ಬಂದಾಗ ಹಿಂದೆ ಜರಿಯೋದು ಕೂಡ ಇದೆ ಒಬ್ಬೊಬ್ರು ನಟಿ. ನೀವು ಕೇಳಿದಾಗ ಹೇಗೆ ಅನಿಸಿತು ನಿಮಗೆ? ನಾನು ಅದೇ ಥರ ಯೋಚನೆ ಮಾಡಿದ್ದೆ. ಓಕೆ, ಲವ್ ಸ್ಟೋರಿ ಅಂದರೆ ಮಾಮೂಲಿ ನಾವು ಮಾಡ್ತೀವಲ್ಲ ಅದೇ ಥರ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಸರ್ ಸುಮ್ಮನೆ ಯಾವುದೋ ಒಂದು ಸಿನಿಮಾ ಮಾಡೋದಿಲ್ಲ, ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ತುಂಬಾ ಒಂದು ದೊಡ್ಡ ರೀಸನ್ ಇದೆ. ಆ್ಯಂಡ್ ದ ವೇ ಹಿ ಹ್ಯಾಸ್ ಪೋರ್ಟ್ರೇಟ್ ದಿಸ್ ಮೆಚ್ಯೂರ್ಡ್ ರಿಲೇಶನ್ಶಿಪ್, ಅದನ್ನು ಎಲ್ಲರೂ ನೋಡಿದ್ರೆ ಅವರಿಗೂ ಒಂದು ಏನಂತಾರೆ, ವಿ ಕ್ಯಾನ್ ಆಲ್ಸೋ ಫೀಲ್ ಇಟ್. ಆ್ಯಂಡ್ ಥ್ರೂ ದಿಸ್ ಸಿನಿಮಾ ಅವರು ತಗೊಳ್ಳೋ ಡಿಸಿಷನ್ಸ್ ಆಗಿರ್ಬೋದು ಏನೋ ಒಂದು ಚೇಂಜಸ್ ಆಗ್ಬೋದು ಅನ್ನೋದೊಂದು ನಂಬಿಕೆ ಇದೆ. ಮೊದಲಿಂದಾನು ನಟಿ ಆಗ್ಬೇಕು ಅನ್ನುವಂಥದ್ದು ಕನ್ಸು ಏನಾದ್ರು ಕಂಡಿದ್ರ? ಚಿಕ್ಕ ಏಜಿಂದಾನು ನಾನು ನಟಿ ಆಗ್ಬೇಕು, ಒಂದು ಬೆಳ್ಳಿ ತೆರೆದ ಮೇಲೆ ಬರ್ಬೇಕು? ಚಿಕ್ಕ ವಯಸ್ಸಿಂದಲೂ ತುಂಬಾನೇ ಕನ್ಸು, ದೊಡ್ಡದಾಗೆ ಕನ್ಸು ಕಾಣ್ತಾ ಇದ್ದೆ. ಯಾಕೆಂದ್ರೆ ವೀಕೆಂಡ್ಸ್ ಅಲ್ಲಿ ಅಪ್ಪ ನಮ್ಮನ್ನ ನಾಟಕಕ್ಕೆ ಕರ್ಕೊಂಡು ಹೋಗೋರು ನೋಡೋದಕ್ಕೆ ಅಲ್ಲಿಂದ ನನಗೆ ಆ ಆಸೆ ಹುಟ್ಟಕ್ಕೆ ಶುರು ಆಯಿತು, ನಾನು ಒಂದಿನ ಆ್ಯಕ್ಟರ್ ಆಗಬೇಕು ಅಂತ. ಸೊ I'm here today and I feel happy for it. ಓಕೆ, ಫ್ಯಾಮಿಲಿ ಇದೆಲ್ಲ ಸಪೋರ್ಟ್ ಹೇಗಿದೆ? ಇವಾಗ ಒಂದು ಹೊಸದಾಗಿ ಮೂವಿ ಬರ್ತಾ ಇರುವಂಥದ್ದು, ಬೆಳ್ಳಿ ಪರದೆ ಮೇಲೆ ಮಿಂಚುವಂತಹ ಆಗಿದೆ. ಸೊ ಹೇಗೆ ಫ್ಯಾಮಿಲಿ ರೆಸ್ಪಾನ್ಸ್? ಅವ್ರಿಗೆ ತುಂಬಾನೇ ಖುಷಿ ಇದೆ. ಸ್ಪೆಷಲಿ ದೂರ ತೀರ ಏನೋ ನೋಡ್ಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಲವ್ ಸ್ಟೋರಿ ಆಗಿರೋದ್ರಿಂದ ಫುಲ್ ಫ್ಲೆಡ್ಜ್ ಆಗಿ ನಾನು ನೋಡ್ಬೋದು ಅನ್ನೋದೊಂದು ಅವರಿಗೆ ತುಂಬಾನೇ ಆಸೆ ಇದೆ. ಸೊ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಕಾಯ್ತಾ ಇದಾರೆ ಅವ್ರು. ನನ್ಕಿನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಅವರಿದ್ದಾರೆ. ನೀವೇ ಹೇಳಿದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನೀವು ಯಾವ ರೀತಿಯಾದ ಅಪ್ಸ್ ಅಂಡ್ ಡೌನ್ ಕಂಡಿದ್ದೀರಾ ಇವಾಗ ಈ ಲೈಫ್ ಜರ್ನಿಯಲ್ಲಿ ಅನ್ನೋ? ಅಪ್ಸ್ ಅಂಡ್ ಡೌನ್ಸ್ ಅಂತ ಅಂದರೆ ಲೈಕ್ ಥ್ರೂ ದಿಸ್ ಸಿನಿಮಾ ಕಥೆನಲ್ಲಿ ನಾವು ಸರ್ ಹೇಗೆ ನಮಗೆ ಪೋರ್ಟ್ರೇ ಮಾಡಿರ್ಬೋದು, ಅದರಲ್ಲಿ ನಾವು ತೊಡಸ್ಕೊಳ್ಳುವಾಗ ಆ ಜರ್ನಿಯಲ್ಲಿ ಅಲ್ಲಿ ನಾವು ಬ್ಲೆಂಡ್ ಆಗೋದ ಆ ಟೈಮಲ್ಲಿ ತುಂಬಾ ಎಮೋಷ್ನಲ್ ಆಗಿತ್ತು. ಒಂದೊಂದಿನ ನಾವು ಎಮೋಷ್ನಲ್ ಸೀನ್ ಮಾಡಿದಾಗ ಲಿಟ್ರಲಿ ಆ ಶೂಟ್ ಮುಗಿದ ಮೇಲೂ ಅದೇ ಫೀಲಿಂಗಲ್ಲಿ ಇರ್ತಾ ಇದ್ವಿ, ನಮಗೆ ರಿಯಲ್ ಆಗಿದೆ ಅನ್ನೋ ಥರ ಅಷ್ಟು ಇಂಪ್ಯಾಕ್ಟ್ ಆಗಿರ್ತಾ ಇತ್ತು. ಸೊ ಕಲಿಯೋದು ತುಂಬಾ ಇತ್ತು ಈ ಸಿನಿಮಾಯಿಂದ. ನಾನು ಆ್ಯಕ್ಟಿಂಗ್ ಆಗಿರ್ಬೋದು ಆ್ಯಂಡ್ ನಾವು ದಟ್ ಜಾಸ್ತಿ ಇನ್ನೂ ಅಪ್ಗ್ರೇಡ್ ಆಗಬೇಕು ಅನ್ನೋದೊಂದು ಆಸೆ ಜಾಸ್ತಿ ಆಗಿದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಿನಿಮಾದ ಬಗ್ಗೆ ಹೇಳೋದಾದ್ರೆ?
ಮುಂದಿನ ತಿಂಗಳು ಜುಲೈ 11ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ನೋಡಿ, ಹಾಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಅಯ್ಯೋ ಸರಿ, ನೀವು ಸಿನಿಮಾದಲ್ಲಿ ತುಂಬಾ ಗೋಳ್ ಹೊಯ್ಕೊಂಡಿದ್ರಂತೆ, ಐಸ್ ಕ್ರೀಮ್ ಕೊಡ್ಸಿ, ಚಾಕ್ಲೇಟ್ ದಿಸ್ ಇಸ್ ನಾಟ್ ಟ್ರೂ. ಅವ್ರು ನನ್ನ ಗೋಳಾಕೊಂಡಿದ್ದಾರೆ, ನಾನು ಅವ್ರನ್ನ ಗೋಳಾಕೊಂಡಿಲ್ಲ. ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಅವ್ರು ಏನು ಹೇಳಿದ್ದು ಅಂದರೆ, ನಾನು ಲಿಪ್ ಬಾಮ್ ಜಾಸ್ತಿ ಹಾಕೊಳ್ತಾ ಇದ್ದೆ, ತುಟಿ ಸ್ವಲ್ಪ ಬೇಗ ಹೊಡಿತಾ ಇತ್ತು, ಟ್ರಾವೆಲ್ ಮಾಡ್ತಿದ್ವಿ ಅಲ್ವಾ. ಸೊ ಅವ್ರಿಗೆ ನನಗೆ ಲಿಪ್ ಬಾಮ್ ಹಾಕೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅವ್ರು ಹಂಗಾಗ್ತಾರೆ ಸರ್. ಈ ಎಂಟ್ರೈನ್ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದೀತಾ ಅಥವಾ ಇನ್ನೂ ಇರುವಂತದ್ದ ಅನ್ನುವಂಥದ್ದು? ಇಲ್ಲ, ಕಂಪ್ಲೀಟ್ ಆಗಿ ಮುಗ್ದಿದೆ. ಡಬ್ಬಿಂಗು ಕೂಡ ನಮ್ದು ಲಾಸ್ಟ್ ವೀಕ್ ಮುಗೀತು. ಫಾರ್ ದ ಫಸ್ಟ್ ಟೈಮ್ 2.5 hours ಮೂವಿಗೆ ಡಬ್ಬಿಂಗ್ ಮಾಡಿರೋದು ನಾನು. ಭಯ ಇತ್ತು, ಹೇಗೆ ಮಾಡ್ತೀನಿ ಏನು ಅಂತ, ಬರೋದಕ್ಕೆ ರೆಡಿ ಇರಲಿಲ್ಲ ನಾನು ಡಬ್ಬಿಂಗಿಗೆ. ಬಟ್ ಬಾಕೇಶ್ ಅವರೇ ನನಗೆ ಡಬ್ಬಿಂಗ್ ತೊಗೊಂಡಿತ್ತು. ತುಂಬಾ ಸಪೋರ್ಟಿವ್ ಆಗಿ ಎನ್ಕರೇಜ್ಮೆಂಟಿಂದ ತುಂಬ ಚೆನ್ನಾಗಿ ಮಾಡಿಸಿದ್ರು. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಇನ್ನು ಹೊಸ ಹೊಸ ಚಾನ್ಸ್ಗಳು ನಿಮಗೆ ಸಿಗಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ನಾಯಕ ಆಗಿರುವಂಥ ಪ್ರಿಯಾಂಕಾ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.